ಮನೇಲಿ ಯಾರಾದರೂ ಜೋರಾಗಿ ಕುಕ್ಕೊಂಡ್ರೆ ಹಾವು ಅಥವಾ ಚೇಳು ಬಂದಿದೆ ಅಂತ ಅಂದ್ಕೊಳ್ಬೇಡಿ. ಅಲ್ಲಿ ಜಿರಳೆ ಬಂದಿದ್ರು ಬಂದಿರ್ಬೋದು. ಜಿರಳೆ ಬಗ್ಗೆ ಹೇಳೋಕೆ ಅಂತಾನೆ ಇವತ್ತು ನಮ್ಮ ಗುರುಗಳು ಮಾಹಿತಿಯನ್ನು ಹೊತ್ತು ತಂದಿದ್ದಾರೆ. ಬನ್ನಿ ಹಾಗಾದ್ರೆ ನೋಡೋಣ. ಏನೇ ನಿನ್ನೆ ರಾತ್ರಿ ಕಿಟಾರ್ ಅಂತ ಕೂಗ್ಕೊಂಡೆ, ದೆವ್ವ ಬಂದಿತ್ತಾ ಕನ್ಸಲ್ಲಿ? ಓಹೋ, ಹಾಸಿಗೆಲಿ ಜಿರಳೆ ಇತ್ತು ಗೊತ್ತಾ? ಅಯ್ಯೋ, ಜಿರಳೆನಾ? ಹೇಯ್, ಮೊನ್ನೆ ಒಂದು ಜಿರಳೆ ನೋಡ್ದೆ, ತಲೆ ಇರ್ಲಿಲ್ಲ ಆದ್ರೂ ಜೀವ ಇತ್ತು ಗೊತ್ತಾ? ಹೌದು, ಜಿರಳೆಗಳು ತಲೆ ಕಟ್ಟಾದ್ರೂ ವಾರಗಟ್ಲೆ ಬದುಕಬಲ್ವು. ನಂತರ ಅವು ಆಹಾರವಿಲ್ಲದೆ ಸಾಯ್ತವೆ ಅಷ್ಟೇ. ವಾವ್, ಈ ವಿಷಯ ನಂಗೆ ಗೊತ್ತೇ ಇರ್ಲಿಲ್ಲ. ಅಷ್ಟೇ ಅಲ್ಲ, ಜಿರಳೆಗಳು ತುಂಬಾನೇ ಗಟ್ಟಿ ಜೀವಿ. ನೀರು ಕುಡಿದೇನೆ ಸುಮಾರು 2 ವಾರಗಳ ತನಕ ಜೀವಿಸಬಲ್ಲವು. ಹಾಗಾದ್ರೆ ನಾವೆಲ್ಲ ಇದ್ರ ಮುಂದೆ ಏನೂ ಅಲ್ಲ ಬಿಡು. ನಿಂಗೊತ್ತಾ, ಭೂಮಿ ಮೇಲೆ ಡೈನೋಸಾರ್ಗಳು ಇರೋ ಕಾಲದಿಂದಲೂ ಜಿರಳೆಗಳು ಇದೆಯಂತೆ. ಸುಮಾರು 250 ಮಿಲಿಯನ್ ವರ್ಷಗಳಿಂದ ಇವು ವಾಸ ಮಾಡ್ತಾ ಇವಿಯಂತೆ. ಡೈನೋಸಾರ್ಗಳು ಅಳಿದು ಹೋದ್ರು, ಇವು ಮಾತ್ರ ಹೆಂಗಿದಾವೆ ನೋಡು. ಅಯ್ಯೋ, ಇವತ್ತು ಒಂದು ಜಿರಳೆನ ಬಡಿದು ಸಾಯಿಸಿದ್ರೆ ಮತ್ತೆ ನಾಳೆ 2 ಸಿಗುತ್ತೆ. ಬೇಗ ಸಾಯೋದೂ ಇಲ್ಲ. ಅದಕ್ಕೆ ಒಂದು ಕಾರಣ ಇದೆ. ಜಿರಳೆಗಳ ಚರ್ಮದ ಮೇಲೆ ಕವಚ ಇರುತ್ತೆ. ಅದು ಬೀಳೋ ಹೊಡೆತವನ್ನ ತಡೆಯುತ್ತೆ. ಅದಕ್ಕಾಗಿನೇ ಬೇಗ ಜೀವ ಹೋಗಲ್ಲ. ಜಿರಳೆ ಕಂಡಾಗ ಅಮ್ಮ ಕಸ್ಪೂರ್ಕೆ ಶಾಟ್ ಕೊಡ್ತಾ ಇರ್ತಾಳೆ. ಹಾಗೆ ಮನುಷ್ಯರ ಥರ ಅವುಗಳಿಗೆ ಕೆಂಪು ರಕ್ತ ಇರೋದಿಲ್ಲ. ಅವುಗಳು ಬಿಳಿ ರಕ್ತವನ್ನ ಹೊಂದಿರ್ತವೆ. ಹಾಗೆ ಅವುಗಳ ರಕ್ತ ಸ್ವಲ್ಪ ವಾಸನೆಯನ್ನ ಕೂಡ ಹೊಂದಿರುತ್ತಂತೆ. ವ್ಯಾಕ್, ಅಪ್ಪಿತಪ್ಪಿ ತುಳಿದ್ರೆ ಸ್ನಾನ ಮಾಡೋದೇನು? ಹಾಗೆ ಸರಿಸುಮಾರು 4000 ವಿಧದ ಜಿರಳೆಗಳಿದಾವಂತೆ. ಅದರಲ್ಲಿ 70 ವಿಧದ ಜಿರಳೆಗಳು ಅಮೆರಿಕದಲ್ಲೇ ಕಾಣಸಿಗ್ತವಂತೆ. ಅಬ್ಬಾ, ಎಲ್ಲಾದ್ರದ್ದು ಕಾಲ್ ಮುರಿಬೇಕು. ಹೇ ಹೇ ಹೇ, ನಿಂಗೊತ್ತಾ, 6 ಕಾಲು ಹೊಂದಿರೋ ಜಿರಳೆಗಳು 4 ಕಾಲುಗಳು ಡ್ಯಾಮೇಜ್ ಆದ್ರೂ 2 ಕಾಲಲ್ಲಿ ನಡೆದಾಡೋ ಸಾಮರ್ಥ್ಯ ಹೊಂದಿದೆ. ಅಬ್ಬಾ, ನಿಜನಾ? ಅಷ್ಟೇ ಅಲ್ಲ, ಜಿರಳೆಗಳು ಹುಟ್ಟಿದ 36 ದಿನಕ್ಕೆ ವಯಸ್ಕರಾಗ್ತಾರಂತೆ. ಹಾಗೆ ಅವುಗಳಿಗೆ ಭಾವನೆಗಳನ್ನ ವ್ಯಕ್ತಪಡಿಸೋಕೆ ಬರುತ್ತಂತೆ. ಅವುಗಳು ಏಕಾಂಗಿಯಾಗಿ ತುಂಬಾ ದಿನ ಇದ್ರೆ ಕಾಯಿಲೆ ಬಂದು ಸಾಯ್ತವಂತೆ. ಹಾಗೆ ಅವುಗಳು ತಮ್ಮ ಸಂಗಡಿಗರನ್ನ ತುಂಬಾನೇ ಹಚ್ಕೊಳ್ತಾವಂತೆ. ಅಬ್ಬಾ, ವಿಜ್ಞಾನಿಗಳು ಏನೆಲ್ಲ ಕಂಡು ಹಿಡಿತಾರಪ್ಪ. ಹಾಗೆ ಅವು ಸುಮಾರು 30 ನಿಮಿಷ ನೀರೊಳಗೆ ಇರಬಲ್ಲವಂತೆ. ಹಾಗೆ ನೀರ ಹೊರಗೆ 40 ನಿಮಿಷ ಉಸಿರಾಡೋದೇ ಇರೋ ಶಕ್ತಿ ಇದೆಯಂತೆ. ಅಬ್ಬಾ, ಜಿರಳೆಗಳಲ್ಲಿ ಎಲ್ಲವೂ ಹಾರೋದಿಲ್ಲ. ಕೆಲವು ಜಿರಳೆಗಳು ಹಾರುವ ಶಕ್ತಿ ಇದ್ರೂ ಓಡಾಟ ಜಾಸ್ತಿ ಮಾಡುತ್ತೆ. ಹಾಗೆ ಇನ್ನು ಕೆಲವು ವಿಮಾನದ ಥರ ನಿಧಾನವಾಗಿ ನಡೆದುಕೊಂಡು ಹೋಗಿ ಆಮೇಲೆ ಹಾರತ್ತಂತೆ. ವಾವ್, ಅಮೇಜಿಂಗ್. ಹಾಗೆ ಎಷ್ಟು ಸ್ಪೀಡ್ ಆಗಿ ನಡೆಯುತ್ತೆ? 1 ಗಂಟೆಗೆ ಸುಮಾರು 3 ಮೈಲಿ ಓಡುವಷ್ಟು ತಾಕತ್ ಹೊಂದಿದ್ಯಂತೆ. ಹಾಗೆ 1 ಸೆಕೆಂಡ್ಗೆ ಸುಮಾರು 5 ಫೀಟ್ನಷ್ಟು ಸಾಗಬಲ್ಲವಂತೆ. ನೋಡೋಕೆ ಚಿಕ್ಕ ಜೀವಿ, ಆದ್ರೂ ಸಖತ್ ಸ್ಟ್ರಾಂಗ್. ಹಾಗೆ ಚೀನಾ, ಥೈಲ್ಯಾಂಡ್ ಮತ್ತು ಏಷ್ಯಾದ ಕೆಲವು ದೇಶಗಳಲ್ಲಿ ಜಿರಳೆ ಫೇವ್ರೆಟ್ ಫುಡ್ ಆಗಿ ಇದನ್ನ ಬಳಸ್ತಾರೆ. ಹಾಗೆ ಅಮೆರಿಕಾದ ಕೆಲವು ನಗರಗಳಲ್ಲಿ ಫ್ರೈ ಮಾಡಿರೋ ಜಿರಳೆಗಳನ್ನ ತಿನ್ನೋ ಸ್ಪರ್ಧೆ ಇರುತ್ತಂತೆ. ಯಪ್ಪಾ, ಹೇಳ್ಬೇಡ, ಊಟ ಸೇರಲ್ಲ. ಆಮೇಲೆ ಉಪ್ಪಿನಕಾಯಿ ಪೀಸ್ಗಳು ಜಿರಳೆ ಥರ ಕಾಣುತ್ತೆ. ಎಲ್ಲಾ ಕಡೆ ಕೋಳಿ ಫಾರ್ಮ್, ಹಸುಗಳ ಫಾರ್ಮ್, ಹಂದಿ ಫಾರ್ಮ್ ಇರೋ ಥರ ಚೀನಾದಲ್ಲಿ ಜಿರಳೆ ಫಾರ್ಮ್ ಇದೆ ಗೊತ್ತಾ? ತುಂಬಾ ಲಾಭದಾಯಕವಾಗಿದ್ಯಂತದು. ಹೊರಟೆ, ನಾನು ಕೇಳೋಕಾಗ್ತಾ ಇಲ್ಲ. ಸರಿ, ಬಾಯ್. ಮಾಯಾಂಕಿನಿಯ ಕಥೆಯನ್ನ ನೋಡಾಯ್ತು, ಜಿರಳೆಯ ತರಲೆ ತಿಳ್ಕೊಂಡಾಯ್ತು. ನೋಡ್ತಾ ನೋಡ್ತಾ ಟೈಮ್ ಕೂಡ ಆಗೋಯ್ತು. ಹಾಗಾದ್ರೆ ನಾನೀಗ ಹೊರಡ್ತಾ ಇದ್ದೀನಿ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ನೋಡ್ತಾ ಇರಿ ಸರಳ ಜೀವನ. ಇದು ಮನುಕುಲದ ಒಳಿತಿಗಾಗಿ.